ಗೊಂದಲ ಎಡವಟ್ಟು ವಿರೋಧದ ನಡುವೆ ಕರ್ನಾಟಕದಲ್ಲಿ ಜಾತಿ ಗಣತಿ ಸರ್ವೆ ಶುರುವಾಗಿದೆ. ಮತ್ತೊಂದು ಕಡೆ ಹೈಕೋರ್ಟ್ ಅಂಗಳದಲ್ಲಿ ಜಾತಿ ಗಣತಿ ಸರ್ವೆ ಭವಿಷ್ಯ ನಿಂತಿದೆ. ಮಧ್ಯಂತರ ತಡೆಯಾಜ್ಞೆ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಗ್ಗೆ ವಿಚಾರಣೆ ನಡೆಯಲಿದೆ. ಜಾತಿ ಗಣತಿ ಸರ್ವೆಯ ಭವಿಷ್ಯ ಸದ್ಯ ಹೈಕೋರ್ಟ್ ಅಂಗಳದಲ್ಲಿದೆ. ಮಧ್ಯಂತರ ತಡೆಯಾಜ್ಞೆ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ನಾಳೆ 2:30ಕ್ಕೆ ಮಧ್ಯಂತರ ತಡೆಯಾಜ್ಞೆ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ವಿಚಾರಣೆಯನ್ನ ನಾಳೆಗೆ ಹೈಕೋರ್ಟ್ ವಿಭಾಗೀಯ ಪೀಠ ಮುಂದೂಡಿಕೆ ಮಾಡಿದೆ. ಅಂಕಿ ಅಂಶ ಸರ್ವೆ ಕೂಡ ಗಣತಿಯ ಸ್ವರೂಪದಲ್ಲಿದೆ. ಇನ್ನು ರಾಜ್ಯದಲ್ಲೇ ಸರ್ಕಾರ ಜಾತಿ ಗಣತಿಗೆ ಆದೇಶಿಸಿದೆ. ಸಂವಿಧಾನದ ಆರ್ಟಿಕಲ್ 342A3ಗೆ ವ್ಯಾಪಕವಾದಂಥ ವಿರೋಧ ಇತ್ತು. ಆಮೇಲೆ ಅದಕ್ಕೆ ವಿರುದ್ಧವಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಹಿಂದಿನ ವರದಿಯನ್ನ ಪರಿಗಣಿಸದೆ ಹೊಸ ಪ್ರಕ್ರಿಯೆ ಶುರುವಾಗಿದೆ. ಇವತ್ತಿನಿಂದ ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತಿಂದ ನಡೀತಾ ಇರುವಂತ ಸರ್ವೆ ಕಾರ್ಯ ಇದೆಯಲ್ಲ, ಆ ಸರ್ವೆಗೆ ಆಧಾರ್ ನಂಬರ್ ಅನ್ನ ಕೊಡಬೇಕಾಗತ್ತೆ. 60 ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಆಲ್ರೆಡಿ ಸರ್ವೆ ಕಾರ್ಯ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿಯೇ ಅನೇಕ ಎಡವಟ್ಟುಗಳಾಗಿತ್ತು, ಗೊಂದಲಗಳಿತ್ತು. ಧರ್ಮದ ಕಾಲಂಬಲ್ಲಿ ಏನು ಬರೆಸಬೇಕು, ಜಾತಿ ಕಾಲಂಬಲ್ಲಿ ಏನು ಬರೆಸಬೇಕು, ಉಪಜಾತಿ ಕಾಲಂಬಲ್ಲಿ ಏನು ಬರೆಸಬೇಕು, ಇದಕ್ಕೆ ಸಂಬಂಧಪಟ್ಟಂತ ಗೊಂದಲಗಳಿದೆ. ವ್ಯಾಪಕವಾದಂಥ ವಿರೋಧ ಕೂಡ ವ್ಯಕ್ತವಾಗ್ತಾ ಇತ್ತು. ಇದೆಲ್ಲದರ ನಡುವೆ ಹೈಕೋರ್ಟ್ಗೆ ಸಲ್ಲಿಕೆ ಆಗಿದ್ದಂತಹ ಅರ್ಜಿ ಏನಿದೆ, ಇದಕ್ಕೆ ತಡೆ ಕೊಡಬೇಕು ಅಂತೇಳಿ ಮನವಿಯನ್ನ ಸಲ್ಲಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಆಮೇಲೆ ಜಿಯೋ ಟ್ಯಾಗಿಂಗ್ ಅನ್ನ ಮಾಡಿ ಆಧಾರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ. ಸರ್ಕಾರದ ಈ ಕ್ರಮ ಕಾನೂನು ಬಾಹಿರ ಅಂತ ವಾದವನ್ನ ಮಂಡಿಸಲಾಗಿದೆ. ಒಂಥರ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಒಂದ್ ಕಡೆ ಬಹಳಷ್ಟು ಗೊಂದಲ ವಿರೋಧದ ನಡುವೆ ಇವತ್ತಿಂದ ಜಾತಿ ಜನಗಣತಿಯ ಸರ್ವೆ ಕಾರ್ಯ ಆರಂಭ ಆಗಿದೆ. ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಹೇಗ್ ನಡೀತು? ರಾಜ್ಯ ಸರ್ಕಾರ ಏನು ಹಿಂದುಳಿದ ವರ್ಗಗಳ ಆಯೋಗದಿಂದ ವತಿಯಿಂದ ನಡೆಸ್ತಕ್ಕಂಥ ಜಾತಿವಾರು ಸಮೀಕ್ಷೆ ಏನಿದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಜೊತೆಗೆ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಸಮೀಕ್ಷೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ವಿರೋಧಿಸಿ ಒಕ್ಕಲಿಗರ ಸಂಘ ಇರ್ಬೋದು, ವೀರಶೈವ ಲಿಂಗಾಯತ ಇರ್ಬೋದು, ಹಿಂದೂ ಮಹಾಸಭಾ, ಬ್ರಾಹ್ಮಣ ಹಿಂದೂ ಮಹಾಸಭಾ ಇಂದ ಅರ್ಜಿಗಳನ್ನ ಸಲ್ಲಿಸಿದ್ರು. ಅದು ಸೇರಿದಂತೆ ಬೇರೆ ಬೇರೆ ಪ್ರತ್ಯೇಕವಾಗಿ ಕೆಲವೊಂದಷ್ಟು ವ್ಯಕ್ತಿಗಳು ಸಹ ಅರ್ಜಿಗಳನ್ನ ಸಲ್ಲಿಸಿದ್ರು. ಈ ಅರ್ಜಿಗಳನ್ನ ಇಂದು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾದಂತ ವಿಭು ಬಕ್ರು ಸೇರಿದಂತೆ CM ಜೋಶಿ ಅವರು ನ್ಯಾಯಮೂರ್ತಿಗಳಾದಂತ ಅವರ ವಿಭಾಗೀಯ ಪೀಠದಲ್ಲಿ ಇವತ್ತು ಅರ್ಜಿಗಳ ವಿಚಾರಣೆ ನಡೀತು. ಮೊದಲಿಗೆ ಏನು ಅರ್ಜಿದಾರರ ವಾದವನ್ನ ಮಂಡಿಸಿದಂತಹ ಪ್ರಭುಲಿಂಗ ನಾವದಿ ಅವರು ರಾಜ್ಯದಲ್ಲೇ ಸರ್ಕಾರ ಜಾತಿ ಗಣತಿ ಆದೇಶ ಮಾಡಿದೆ. ಇದು ಸಂವಿಧಾನದ 342ನೇ ಎ ವಿಧಿ ಪ್ರಕಾರ ಕಾನೂನು ಬಾಹಿರ, ವಿರುದ್ಧವಾಗಿದೆ. ಇಲ್ಲಿ ಜಾತಿ ಗಣತಿಯನ್ನ ನಡೆಸೋಕೆ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅವಕಾಶ ಇದೆ, ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂತ ಅಂಶಗಳನ್ನ ಹಾಕಿದ್ರು. ಜೊತೆಗೆ ಜಾತಿ ಗಣತಿ ಅಂಕಿ ಅಂಶಗಳನ್ನ ಆಧಾರ್ಗೆ ಲಿಂಕ್ ಕೂಡ ಮಾಡ್ತಾ ಇದ್ದಾರೆ, ಜಿಯೋ ಟ್ಯಾಗ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಆರೋಪಗಳನ್ನ ಮಾಡಿ ಸರ್ಕಾರದ ಈ ಕ್ರಮ ಕಾನೂನು ಬಾಹಿರವಾಗಿದೆ ಅಂತಕ್ಕಂತ ಒಂದು ವಾದವನ್ನ ಮಂಡಿಸಿದ್ರು. ಜೊತೆಗೆ ಬೇರೆ ಬೇರೆ ಅರ್ಜಿದಾರ ಪರವಾಗಿ ಜಯಕುಮಾರ್ ಪಾಟೀಲ್ ಅಂತ ಒಂದು ವಾದವನ್ನ ಮಂಡಿಸಿದ್ರು. ಅವರು ಅಷ್ಟೇ, ಇಲ್ಲಿ ಜಾತಿ ಗಣತಿಯನ್ನ ತೃಪ್ತಿಪಡಿಸದೆ ಬೇರೆ ಏನು ಇಲ್ಲ, ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರವಷ್ಟೇ ಮಾಡಬೇಕು ಅಂತಕ್ಕಂತ ಒಂದು ವಾದವನ್ನ ಮಂಡಿಸಿದ್ರು. ಇಲ್ಲ ಮತ್ತೊಂದು ಅರ್ಜಿದಾರ ಪರ ಹೋಗಿ ಅಂದ್ರೆ ಒಕ್ಕಲಿಗರ ಸಂಘದ ಪರ ವಾದವನ್ನ ಮಂಡಿಸಿದಂತ ಅಶೋಕ್ ಕಾರ್ನಳ್ಳಿ ಅವರು ಹೊಸ ಜಾತಿಗಳನ್ನ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ, ಒಕ್ಕಲಿಗ ಕ್ರಿಶ್ಚಿಯನ್ನು, ಬ್ರಾಹ್ಮಣ ಕ್ರಿಶ್ಚಿಯನ್ನು ಅಂತ ಏನು ಅರ್ಜಿಗಳಲ್ಲಿ ಉಪಜಾತಿಗಳನ್ನಾಗಿ ಉಲ್ಲೇಖ ಮಾಡಿದಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅಂತಕ್ಕಂತ ಅಂಶಗಳನ್ನ ಕೋರ್ಟ್ಗೆ ಗಮನಕ್ಕೆ ತರುವ ಮುಖಾಂತರ ಇಲ್ಲಿ ಯಾವುದೇ ಅಂಕಿ ಅಂಶಗಳನ್ನ ಕಲೆಕ್ಟ್ ಮಾಡ್ತಾ ಇಲ್ಲ, ಜಾತಿಗಳನ್ನ ಸೃಷ್ಟಿ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಜಾತಿ ಗಣತಿ ಮಾಡುವಂತ
ಅವಕಾಶ ಇರ್ಬೋದು ಅಥವಾ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ, ಕೂಡಲೇ ಇದಕ್ಕೆ ತಡೆ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಸಹ ಮಾಡಿದ್ರು. ಇನ್ನು ಪ್ರಮುಖವಾಗಿ ಮೊದಲಿಗೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದಂತವರು ರಾಜ್ಯದ ಬೆಂಗಳೂರಿನ ವಕೀಲ ಸಂಘದ ಮಾಜಿ ಅಧ್ಯಕ್ಷರಾದಂತ ಸುಬ್ಬಾರೆಡ್ಡಿ ಅವರು ಸಲ್ಲಿಸಿದ್ರು. ಅವರ ಪರವಾಗಿ ಅವರ ಪುತ್ರ ವಿವೇಕ್ ರೆಡ್ಡಿ ಅವರು ಇವತ್ತು ವಾದವನ್ನ ಮಂಡಿಸಿದ್ರು. ರಾಜ್ಯದ ಜನರ ಸ್ಥಿತಿಗತಿಗಳ ಮೇಲೆ ಏನು ಹಿಂದುಳಿದ ವರ್ಗಗಳ ಒಂದು ಸಮೀಕ್ಷೆ ನಡೆಸ್ತಾ ಇದೆ, ಅದರದ್ದು ಉದ್ದೇಶ ಇರ್ತಕ್ಕಂಥದ್ದು ಜಾತಿ ಗಣತಿ ಮಾಡುವಂತದ್ದೇ. ಅದನ್ನ ಬಿಟ್ಟು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಸರ್ವೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಇವರೆಲ್ಲರ ವಾದ ಸರ್ಕಾರದ ಕ್ರಮಕ್ಕೆ ಒಂದು ತಡೆಯನ್ನ ಕೊಡಬೇಕು, ಜಾತಿ ಗಣತಿಗೆ ಒಂದು ತಡೆಯನ್ನ ನೀಡಬೇಕು ಅಂತಕ್ಕಂಥ ವಾದವನ್ನ ಮಂಡಿಸಿದ್ರು. ಇಲ್ಲಿ ಮತ್ತೊಂದು ಕಡೆ ಸರ್ಕಾರದ ಪರವಾಗಿ ಹಿರಿಯ ವಕೀಲರಂತ ಏನು ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಿದ್ರು. ಇಲ್ಲಿ ನಾವ್ ಯಾವುದೇ ರೀತಿಯಾದಂತ ಜಾತಿ ಗಣತಿಯನ್ನ ಮಾಡ್ತಾ ಇಲ್ಲ, ಅಂಕಿ ಅಂಶಗಳನ್ನ ಸಂಗ್ರಹ ಮಾಡುವಂತ ಕೆಲಸ ಮಾಡ್ತಾ ಇದೆ. ಇಲ್ಲಿ ಈಗಾಗಲೇ 2014ರಲ್ಲಿ ಒಂದು ಅಂಕಿ ಅಂಶಗಳ ಅಪ್ಡೇಟ್ ಅಂದ್ರೆ ಒಂದು ಸರ್ವೆ ಮಾಡಲಾಗಿತ್ತು, ಅದನ್ನ ಅಪ್ಡೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಅರ್ಜಿದಾರರು ಕೊನೆ ಹಂತದಲ್ಲಿ ಬಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಜಾತಿ ಗಣತಿ ಅಂದ್ರೆ ಜಾತಿವಾರು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನೊಂದು ಸಮೀಕ್ಷೆಯನ್ನ ನಡೆಸ್ತಾ ಇದೆ, ಅದು ನಡೀತಾ ಇದೆ. ಎಲ್ಲರಿಗೂ ಅಂದ್ರೆ 420 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಯೋಜನೆ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿ ಜಾತಿವಾರು ಸಮೀಕ್ಷೆಯನ್ನು ಮಾಡ್ತಾ ಇದೆ. ಅದಕ್ಕೆ ಒಂದು ವೆಚ್ಚವನ್ನ ಮಾಡಲಾಗಿದೆ. ಶಿಕ್ಷಕರು ಮತ್ತೆ ಆಶಾ ಕಾರ್ಯಕರ್ತರು, ಅದರಲ್ಲೂ ದಸರಾ ಇರ್ತಕ್ಕಂತ ಸಂದರ್ಭದಲ್ಲಿ ದಸರಾ ರಜದಲ್ಲಿ ಅವರನ್ನ ಬಳಸ್ಕೊಂಡು ಬೃಹತ್ ಸರ್ವೆಯನ್ನ ಮಾಡಲಾಗ್ತದೆ. ಇಲ್ಲಿ ಸರ್ಕಾರ ಜನರ ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಮಾತ್ರ ಈ ಒಂದು ಅಂಕಿಅಂಶಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಈ ಅರ್ಜಿಗಳಲ್ಲಿ ಯಾವುದೇ ರೀತಿಯಾದಂತ ಉರುಳಿಲ್ಲ, ಇವನ್ನ ವಜಾ ಮಾಡಬೇಕು. ಜೊತೆಗೆ ಆ ಅರ್ಜಿದಾರ ಪರ ವಕೀಲರು ಏನು ಒಂದು ಕೋರಿಕೆಯನ್ನ ಮನವಿಯನ್ನ ಸಲ್ಲಿಸಿದ್ದಾರೆ, ಮಧ್ಯಂತರ ತಡೆ ನೀಡಬೇಕು ಅದನ್ನ ಮಧ್ಯಂತರ ತಡೆ ನೀಡಬಾರದು ಅಂತಕ್ಕಂತ ಒಂದು ಮನವಿಯನ್ನ ಸಹ ಮಾಡಿದ್ರು. ಈ ಸಂಬಂಧಪಟ್ಟಂತೆ ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿದಂತ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡಂತ ವಿಭಾಗೀಯ ಪೀಠ, ಹೈಕೋರ್ಟ್ ವಿಭಾಗೀಯ ಪೀಠ ಸದ್ಯದ ಮಟ್ಟಿಗೆ ತಡೆಯಾಜ್ಞೆ ನೀಡಬೇಕು ಅಥವಾ ಬಿಡಬೇಕು ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನ ನಡೆಸೋದಕ್ಕೆ ನಾಳೆ ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ಈ ಎಲ್ಲಾ ಅರ್ಜಿಗಳು ಮತ್ತೆ ನಾಳೆ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ ಬರ್ತವೆ. ಅಲ್ಲಿ ಏನು ಈಗಾಗಲೇ ಒಂದು ಸರ್ಕಾರದಿಂದ ಒಂದು ಹಂತದಲ್ಲಿ ಎಲ್ಲಾ ಮನೆಗಳಿಗೂ ಸಹ ಬೆಸ್ಕಾಂ ಸಿಬ್ಬಂದಿಯನ್ನ ಬಳಸ್ಕೊಂಡು ಒಂದು ಸ್ಟಿಕ್ಕರ್ಗಳನ್ನ ಅಂಟಿಸುವಂತ ಕೆಲಸ ಆಗಿದೆ. ಮುಂದೆ ಇರ್ತಕ್ಕಂಥದ್ದು ಆಶಾ ಕಾರ್ಯಕರ್ತರು ಮತ್ತೆ ಶಿಕ್ಷಕರು ಹೋಗಿ ಆ ಒಂದು ಹಿಂದುಳಿದ ವರ್ಗಗಳು ಯಾವ್ಯಾವ ಜಾತಿಗಳು ಬರ್ತವೆ ಅದನ್ನ ಮುಂದಿನ ಸರ್ವೆ ಕಾರ್ಯಕ್ರಮವನ್ನ ನಡೆಸಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆಯಾಜ್ಞೆ ಕೊಡಬೇಕು ಅಥವಾ ಬೇಡ ಅನ್ನೋದ್ರ ಬಗ್ಗೆ ವಿಚಾರಣೆ ನಾಳೆ ಕೂಡ ಮುಂದುವರಲಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.